ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕಿರುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇವತ್ತು ಸೀರೆ ಅಂಚನ್ನು ಸ್ಟ್ರೈಟಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಅಂಚನ್ನು ಈ ರೀತಿ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟ್ರೈಟಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರೋಂಥ ಮಧ್ಯದಲ್ಲಿ ನೋಡಿ ಈ ಥರ ಎಳೆಗಳು ಬರುತ್ತೆ. ಅದರಲ್ಲಿ ಒಂದು ಎಳೆನ ಎಳ್ಕೋಬೇಕು ಮೇಲಕ್ಕೆ. ಈ ರೀತಿ ಎಳ್ಕೋಬೇಕು, ನಿಧಾನಕ್ಕೆ ಎಳ್ಕೋಬೇಕು. ನೋಡಿ, ಈ ಥರ ಎಳ್ಕೊಂಡಾಗ ರಿಂಕಲ್ಸ್ ಬರುತ್ತೆ, ಸ್ಟ್ರೈಟಾಗಿ ರಿಂಕಲ್ಸ್ ಬರುತ್ತೆ. ಆಗ ಕೆಳಗಡೆ ಅದನ್ನು ಎಳ್ಕೋಬೇಕು. ಮೇಲ್ಗಡೆ ದಾರನ ನಿಧಾನಕ್ಕೆ ಎಳಿಬೇಕು. ಎಳ್ಕೊಂಡಾಗ ದಾರ ಕಟ್ಟಾಗದೆ ರೀತಿಯಲ್ಲಿ ಎಳ್ಕೋಬೇಕು. ಕೆಲವೊಂದು ಥ್ರೆಡ್ಗಳು ತೆಳುವಾಗಿದ್ದಾಗ ಕಟ್ಟಾಗ್ಬಿಡುತ್ತೆ. ನೋಡಿ, ಈ ರೀತಿ ಎಳ್ಕೋಬೇಕು. ಪೂರ್ತಿ ಸೀರೆನ ಕೆಳಗಡೆ ರಿಂಕಲ್ಸನ್ನು ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ, ಆ ರಿಂಕಲ್ಸ್ ಎಲ್ಲೆಲ್ಲಿ ಸ್ಟ್ರೈಟಾಗಿ ಬರುತ್ತೋ ಅಲ್ಲೊಂದು ಲೈನ್ ಫಾರ್ಮೇಟ್ ಆಗಿರುತ್ತೆ. ನೋಡಿ, ಈಗ ನೋಡಿ ಈ ಥರ ಲೈನ್ ಬಂತು. ಈಗ ನೋಡಿ, ಇದೇ ಥರ ಪೂರ್ತಿ ಲೈನ್ ಬಂದಿರುತ್ತೆ. ಆ ಲೈನ್ ಮೇಲೆ ನಾವೀಗ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಆ ಲೈನ್ ಮೇಲೆ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಕೆಲವೊಂದು ತೆಳು ಇರುತ್ತೆ ದಾರ, ಅದು ಲೈನ್ ಗೊತ್ತಾಗಲ್ಲ ಯಾವ ರೀತಿ ಬಂದಿರುತ್ತೆ ಅಂತ. ಆವಾಗ ನಿಧಾನಕ್ಕೆ ಹತ್ರದಲ್ಲಿ ನೋಡಿಕೊಂಡು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಈಸಿ ಆಗುತ್ತೆ ಮಾಡ್ಕೊಳೋದಕ್ಕೆ. ನೋಡಿ, ಈ ಥರ ಕೆಳಗಡೆ ಪೂರ್ತಿ ಮೇಲಿಂದ ಕೆಳಗಡೆ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದೇ ಥರನೇ ಕಟ್ ಮಾಡ್ಕೊಳ್ರಿ. ನೋಡಿ, ಈ ಥರ ಬಂತು ಕಟ್ ಮಾಡಿದ್ದು. ಎರಡು ಸೈಡು ನೀವು ಕಟ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅರ್ಗನ್ನ ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.